ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಏನಪ್ಪ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸಿಡ್ನಿ ಟೆಸ್ಟು ಅಂದರೆ ಡೇ 1 ಮುಕ್ತಾಯ ಆಯಿತು. ಆ ಮುಕ್ತಾಯ ಆಗಿರೋ ರೀತಿ ನೋಡಿದ್ರೆ ಕ್ರೇಜಿ ಆಗಿತ್ತು ಗುರು. ಅಂದರೆ ಬ್ಯಾಟಿಂಗ್ ಕೊಲಾಪ್ಸ್ ಆಯಿತು, ಅದಾಯಿತು ಇದಾಯಿತು, ನಮ್ಮ ಬ್ಯಾಟಿಂಗ್ ಏನಾಗಿ ತೊಗೊಂಡ್ರೆ ಅದು ಇದು ಎಲ್ಲ ಮಾತಾಡೋಣ. ಬಟ್ ಆ ಮುಕ್ತಾಯ ಆಗಿರೋ ರೀತಿ ಇತ್ತಲ್ಲ, ಅದು ಮಾತ್ರ ಅನ್ಬಿಲಿಯಬಲ್ ಆಗಿತ್ತು ಗುರು. ಯಪ್ಪ, ಬುಮ್ರಾ ವರ್ಸಸ್ ಒಂಥರ ಹೆಂಗೆ, ಬುಮ್ರಾ ವರ್ಸಸ್ ಅಂತಲ್ಲ, ಫುಲ್ ಇಂಡಿಯನ್ ಟೀಮ್ ರೀಯುನೈಟ್ ಆಗಿಬಿಟ್ಟು ನನ್ನ ಮಗನ್ ಏನು ಒಂದು ಸಿಂಹ ಅಂದರೆ ಏನು ನಿದ್ದೆ ಮಾಡ್ತಿರೋ ಸಿಂಹಗಳನ್ನು ಎಬ್ಬಿಸ್ಬಿಟ್ರು ಅನ್ನೋ ಥರ ಗುರು. ಇವಾಗ ಏನಿದ್ರು ಬೇಟೆ ಆಡೋದೆ ಅನ್ನೋ ಥರ ಅನ್ಬಿಲಿಯಬಲ್ ಅಪ್ಪ ಲಾಸ್ಟ್ಗಂತೂ. ಆದರೆ ಸ್ಯಾಮ್ ಕಾನ್ಸ್ಟಸ್, ಅದು ನಿಮಗೆಲ್ಲ ಗೊತ್ತಿರೋದೆ. ಸ್ಯಾಮ್ ಕಾನ್ಸ್ಟಸ್ ನಾನ್ ಸ್ಟ್ರೈಕರಲ್ಲಿ ಇರ್ತಾನೆ, ಈ ಕಡೆ ಸ್ಟ್ರೈಕಲ್ಲಿ ಉಸ್ಮಾನ್ ಖವಾಜಾ ಇರ್ತಾನೆ ಅಣ್ಣ, ಬ್ಯಾಟಿಂಗ್ ಮಾಡ್ತಿರ್ತಾನೆ ಅಣ್ಣ, 5 ಸರಿ ಬೇರೆ ಔಟ್ ಆಗಿರ್ತಾನೆ ಅಣ್ಣ, ಸೊ 6ನೇ ಸರಿ ಔಟ್ ಆಗೋ ಒಂದು ತವಕದಲ್ಲಿ ಇರ್ತಾನೆ ಅಣ್ಣ. ಸೊ ಈ ಕಡೆ ನಮ್ಮ ಬುಮ್ರಾ ಅವರು ಜುಯ್ ಅಂತ ಓಡ್ಕೊಂಡು ಬಂದು ಆಗ್ತಾ ಇರ್ತಾರೆ. ಬಟ್ ಸಡನ್ನಾಗಿ ಸ್ವಲ್ಪ ನಿಲ್ಲಿ ನಾನಿನ್ನೂ ಆರಾಮಾಗಿ ಪ್ರಿಪೇರ್ ಆಗ್ತಿದ್ದೀನಿ ಅನ್ನೋ ಥರ ಉಸ್ಮಾನ್ ಖವಾಜಾ ಮಾಡ್ತಿರ್ತಾನೆ. ಬಟ್ ಬುಮ್ರಾ ಅವರು ಆಡುಗರು ಬೇಗ ಆಡು ಅಂತಿರ್ತಾನೆ. ಬಟ್ ಈ ಕಡೆ ನಾನ್ ಸ್ಟ್ರೈಕರ್ ಎಂಡಲ್ಲಿ ಈ ವಯ್ಯಂಗೆ ಏನು ಗೊತ್ತಿಲ್ಲ ಗುರು, ಕಾಲ್ ಕೆದರಿ ಜಗಳ ಆಡೋದೇ ಒಂದು ಹವ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾನೆ ಅಣ್ಣ ಅನಿಸ್ತಾ ಇದೆ. ಅದು ಆಡ್ತಿರೋದು ಎರಡನೇ ಮ್ಯಾಚ್ಗೆ ಈ ಥರ ಗಾಂಚಲಿ ಮಾಡ್ತವನೆ ಅಣ್ಣ. ಗೊತ್ತಿಲ್ಲ ಏನು ಕತೆ ಅಂತ. ಸೊ ಈ ಕಡೆ ಬುಮ್ರಾ ಅವ್ರಿಗೆ ಹೇಳ್ತಾನೆ, ಅಣ್ಣ ನಿಲ್ಲಪ್ಪ ನೀನು ಅಂತ. ಅಲ್ಲ, ಇರೋದೇ ನಾನ್ ಸ್ಟ್ರೈಕರಲ್ಲಿ ನೀನು ಏನಪ್ಪ ಹೇಳ್ತೀಯ ಅನ್ನೋ ಥರ. ಸೊ ಈ ಕಡೆ ಬುಮ್ರಾ ಅವರು ನನಗೆ ಹೇಳ್ತೀಯ ಅಂತ ಬಂದ್ಬಿಟ್ಟು ಒಂದು ಬಾಲ್ ಹಾಕ್ತಾರೆ ನೋಡಿ, ಲಾಸ್ಟ್ ಬಾಲು ನನ್ನ ಮಗಂದು ಔಟು ಜುಯ್ ಅಂತ ಸ್ಲಿಪ್ಪಲ್ಲಿ ಹೋಗ್ಬಿಡುತ್ತೆ ಕ್ಯಾಚು. ನಮ್ಮ ರಾಹುಲನ್ನ ಸೈಕ ಕ್ಯಾಚ್ ಹಿಡಿತಾರೆ. ಅದು ಒಂದು ವಿಜೃಂಭಿಸಿರೋ ರೀತಿ ನೋಡಿದ್ರೆ ನನ್ನ ಮಗನ ಹೆಂಗಂದರೆ 11 ಜನ ಫುಲ್ ಗ್ರೌಂಡಲ್ಲಿ ಅಂತ. ಸ್ಯಾಮ್ ಕಾನ್ಸ್ಟಸ್ ಅವನಂತೂ ಅವ್ನ ಗಾಂಚಲಿಗೆ ಸರಿಯಾಗಿ ಕೊಟ್ಟರು ಅನ್ನೋ ಥರ ಗುರು. ಇದು ಆಕ್ಚುಲಿ ಚೆನ್ನಾಗಿರೋದು ಗುರು. ಓವರ್ ಆಲ್ ಆಗಿ ಸಮರಿ ನೋಡೋದಾದ್ರೆ ಸಿಂಪಲ್, ನಿನ್ನೆ ಹೇಳ್ದಂಗೆ ರೋಹಿತ್ ಶರ್ಮಾ ಪ್ಲೇಯಿಂಗ್ 11 ಆಡಲ್ಲ ಅಂತ ಹೇಳ್ತಿದ್ವಿ, ರಿಪೋರ್ಟ್ಸ್ ಪ್ರಕಾರ ಹಂಗೆ ಬಂತು. ಸೊ ಇವತ್ತು ಸೇಮ್ ಅದೇ, ರೋಹಿತ್ ಶರ್ಮಾ ಆಡಲಿಲ್ಲ, ಆ್ಯಂಡ್ ಈ ಕಡೆ ಗಿಲ್ ಅವರು ಇನ್ ಆಗ್ತಾರೆ, ಆ್ಯಂಡ್ ಪ್ರಸಿದ್ಧ ಕೃಷ್ಣನು ಇನ್ ಆಗ್ತಾರೆ. ಸೊ ಪ್ಲೇಯಿಂಗ್ 11 ಅದೇ ಓಪನರ್ಸು ನಮ್ಮ ರಾಹುಲ್ ಅಣ್ಣ ಆ್ಯಂಡ್ ಜೈಸ್ವಾಲ್. ಸೊ ಫಸ್ಟ್ ಟಾಸ್ ಗೆಲ್ತಾರೆ ಗುರು, ನಮ್ಮ ಇಂಡಿಯಾದವ್ರು ಟಾಸ್ ಗೆಲ್ತಾರೆ, ಬುಮ್ರಾ ಅವ್ರು ಟಾಸ್ ಗೆಲ್ತಾರೆ, ಗೆದ್ಬಿಟ್ಟು ಬ್ಯಾಟಿಂಗ್ ತಗೋತಾರೆ. ಅಂದರೆ ಅಲ್ಲಿ ಗ್ರಾಸ್ ಪಿಚ್ಚು, ಅಂದರೆ ಗ್ರಾಸ್ ಇದೆ ಪಿಚ್ಚಲ್ಲಿ, 7 ಮಿಲಿಮೀಟರ್ ಇದೆ ಗುರು. 7 ಪರ್ತಲ್ಲೇ 6 ಏನೋ ಇತ್ತು, ಇಲ್ಲಿ 7 ಇದೆ ಅಂದರೆ, ಆ್ಯಂಡ್ ಓವರ್ಕಾಸ್ಟ್ ಕಂಡೀಷನ್ ಬೇರೆ. ಸೊ ಬಾಲಿಂಗ್ ತಗೋತಾರೆ ಏನಪ್ಪ ಅಂದರೆ ಸ್ವಲ್ಪ ಪಿಚ್ಚು ಸ್ಪೈಸಿ ಆಗಿದೆ, ಬಾಲಿಂಗ್ ತೊಗೊಂಡ್ಬಿಟ್ಟು ಅಟ್ಯಾಕ್ ಮಾಡಬೇಕು ಆಸ್ಟ್ರೇಲಿಯಾ ಮೇಲೆ ಅಂತ. ಬಟ್ ಆದರೆ ಒಂದು ಬ್ರೇವ್ ಮೂವ್ ಅಂದರೆ ನಮ್ಮ ಇಂಡಿಯನ್ ಟೀಮ್ದು ಬ್ಯಾಟಿಂಗ್ ಏನಿದೆ ಅದು ಬರೀ ಕೊಲ್ಯಾಪ್ಸ್ ಆಗ್ತಿದೆ. ಅಂಥದ್ರಲ್ಲಿ ಇವರು ಬ್ಯಾಟಿಂಗ್ ತೊಗೋತಿದ್ದಾರೆ ಅಂದರೆ ಬ್ರೇವ್ ಮೂವ್ ಅಂತ ಹೇಳ್ಬೋದು. ಸೊ ಬ್ಯಾಟಿಂಗ್ ತೊಗೊಂಡ್ರು. ಈ ಕಡೆ KL ರಾಹುಲ್ ಆ್ಯಂಡ್ ನಮ್ಮ ಜೈಸ್ವಾಲ್ ಬರ್ತಾರೆ, ಇಬ್ಬರು ಓಪನರ್ಸು. ಏನಪ್ಪ ಅಂದರೆ ಚೆನ್ನಾಗಿ ಆಡ್ತಾರೆ. ಸ್ವಲ್ಪ ಒಂದು 10-11 ರನ್ ಆಡೋರ್ಗೂ ಚೆನ್ನಾಗಿ ಆಡ್ತಿರ್ತಾರೆ, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ರಾಹುಲ್ ಅಣ್ಣ ಸಡನ್ನಾಗಿ ಒಂದು ಸಾಫ್ಟ್ ಡಿಸ್ಮಿಸಲ್ ಆಗುತ್ತೆ ಗುರು. ಮಿಚಲ್ ಸ್ಟಾರ್ಕ್ ಬಾಲಲ್ಲಿ ಹಿಂಗೆ ಹೊಡೆಯೋಕೆ ಹೋಗ್ತಾರೆ, ಅದು ಸಾಫ್ಟ್ ಡಿಸ್ಮಿಸಲ್ ಅಂದರೆ ಕಾನ್ಸ್ಟಸ್ ಕೈಯಲ್ಲಿ ಹೋಗ್ಬಿಡುತ್ತೆ ಕ್ಯಾಚು. ರಾಹುಲ್ ಅಣ್ಣ 11 ರನ್ಗೆ ಔಟ್ ಆಗ್ತಾರೆ. ಅದಾದಮೇಲೆ ಜೈಸ್ವಾಲು 17 ರನ್ ಆಗಿರುತ್ತೆ, 2ನೇ ವಿಕೆಟ್ ಪತನ. ಏನಂದರೆ ಜೈಸ್ವಾಲ್ ಹಂಗೆ ಸ್ವಲ್ಪ ಮುಂದೆ ಬಂದು ಆಡ್ತಿರ್ತಾರೆ. ಸಡನ್ ಆಗಿ ಬಾಲ್ ಆ್ಯಂಡ್ ಹೆಂಗೋ ಬಾಲಿಂಗ್ ಮಾಡಿಬಿಟ್ಟು ಅಣ್ಣ ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ. ಅಣ್ಣ ಸಖತ್ತಾಗಿ ಬಾಲಿಂಗ್ ಮಾಡ್ತಿದ್ದ ಬಾಲ್ ಆ್ಯಂಡ್ ಆ ಟೈಮಲ್ಲಿ. ಸೊ ವಿಕೆಟ್ ಹೋಗುತ್ತೆ. 17 ರನ್ 2 ವಿಕೆಟ್ ಇರಬೇಕಾದ್ರೆ ಈ ಕಡೆ ಶುಭ್ಮನ್ ಗಿಲ್ ಆ್ಯಂಡ್ ನಮ್ಮ ಕಿಂಗ್ ಕೊಹ್ಲಿ ಅವರು ಇಬ್ಬರು ಚೆನ್ನಾಗಿ ಪಾರ್ಟ್ನರ್ಶಿಪ್ ನಡೆಸ್ತಾ ಇರ್ತಾರೆ ಗುರು. ಎಷ್ಟು 57ವರೆಗೂ, ಅಂದರೆ ಲೈಕ್ 40 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ಆ ಟೈಮಲ್ಲಿ ಹೆಂಗಂದ್ರೆ ಆ ಕಡೆ ಸಖತ್ ಬೌಲಿಂಗ್ ಮಾಡ್ತಿರ್ತಾರೆ ಗುರು. ಬಟ್ ನಮ್ಮ ಶುಭ್ಮನ್ ಗಿಲ್ ಆ್ಯಂಡ್ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾಯಿದ್ರು ಗುರು. 40 ಪಾರ್ಟ್ನರ್ಶಿಪ್ ಬಂತು, ಸೂಪರಾಗಿ ನಡೀತಾ ಇತ್ತು. ಬಟ್ ಸಡನ್ನಾಗಿ ನೇತಲ್ಲೇ ಇಲ್ಲಿಂದ ಬಂದು ಏನೋ ಅಣ್ಣ ಹಿಂಗೆ ಓಡ್ಕೊಂಡು ಬಂದ ಅಣ್ಣ ಬಂದುಬಿಟ್ಟು ಇವರು ಯಾರಪ್ಪ ಶುಭ್ಮನ್ ಗಿಲ್ನ ಔಟ್ ಮಾಡ್ತಾರೆ ಗುರು. ಶುಭ್ಮನ್ ಗಿಲ್ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಡಿಫೆನ್ಸ್ ಮಾಡೋಣ ಅಂತ ಹೋಗ್ತಾನೆ ಅಣ್ಣ, ಬಟ್ ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ. ಸ್ಟೀವ್ ಸ್ಮಿತ್ ಗ್ರ್ಯಾಪ್ ಮಾಡ್ಕೋತಾರೆ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಗುರು, ಕೊಹ್ಲಿ ಅವ್ರದ್ದು ಇವಾಗ ಹೇಳ್ತಿದ್ದೀನಿ. ಸೊ ಕೊಹ್ಲಿ ಅವರು ಫಸ್ಟ್ ಬಂದಾಗಲೇ ಒಂದು ಕಾಂಟ್ರವರ್ಸಿ ನಡೆಯುತ್ತಪ್ಪ. ಫಸ್ಟ್ ಬಾಲ್ ಜಿಂಕ್ ಅಂತ ಅದು ಎಡ್ಜ್ ಆಗುತ್ತೆ, ಸ್ಲಿಪ್ಪಲ್ಲಿ ಸ್ಮಿತ್ ಕ್ಯಾಚ್ ಹಿಡಿತಾರೆ. ಬಟ್ ಅದೇನಂದರೆ ಒಂದು ಬೆರಳು ಕೆಳಗಡೆ ಇದೆ ಅಂತ ಅವ್ರು ಹೇಳ್ತಾರೆ. ಬಟ್ ನೋಡ್ತಾ ಇದ್ರೆ ಅಂಪೈರು ನೋಡಿದ್ರು, ಥರ್ಡ್ ಅಂಪೈರ್ ನೋಡಿದ್ರು, ಎಲ್ಲರೂ ನೋಡಿದ್ರು. ಬಟ್ ಅದೇನಂದರೆ ಸ್ವಲ್ಪ ಟಚ್ ಆದಂಗೆ ಅನ್ನಿಸ್ತು. ಇದೊಂಥರ ಕಾಂಟ್ರವರ್ಸಿ ಆಯಿತು. ಬಟ್ ನನಗೆ ಕೇಳಿದ್ರೆ ಅದೇನೋ ಸ್ವಲ್ಪ ಟಚ್ ಆಗಿದೆ. ಹೆಂಗೆ ಗೊತ್ತಾ, ಅದು ಅಷ್ಟು ಫೋರ್ಸ್ ಆಗಿ ಬಂದಿದೆ ಅಂತಂದರೆ ನೀನು ಒಂದೇ ಬೆರಳಲ್ಲಿ ಹಂಗೆ ಹಿಡಿಯೋಕೆ ಆಗೋದೇ ಇಲ್ಲ ಗುರು. ಅದು ಸ್ವಲ್ಪ ಆದರೂ ಟಚ್ ಆಗಿರುತ್ತೆ, ಸೀರಿಯಸ್ಲಿ ಟಚ್ ಆಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಅದು ಔಟ್ ಇರಲಿಲ್ಲ ಅಂತ ನನಗನ್ಸುತ್ತೆ. ಬಟ್ ಎಲ್ಲ ಬೇರೆಯವರೆಲ್ಲ ಔಟ್ ಆಗೋದಿದು ಅಂತಿದ್ರೆ. ಬಟ್ ನನ್ನ ಅಭಿಪ್ರಾಯ ಹೇಳಿದೆ. ಆ್ಯಂಡ್ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಕಡೆ ಕೊಹ್ಲಿ ಕಾಕ ಚೆನ್ನಾಗಿ ನಡೀತಾ ಇರುತ್ತೆ ಗುರು. 57 ರನ್ 3 ವಿಕೆಟ್ ಹೋಗಿರುತ್ತೆ. ಈ ಕಡೆ ಯಾರು ಪಂತ್ ಬರ್ತಾರೆ, ಪಂತ್ ಆ್ಯಂಡ್ ಕೊಹ್ಲಿ ಹಾಗೆ ನಡೆಸ್ತಾ ಇರ್ತಾರೆ. ಬಟ್ ಕೊಹ್ಲಿ ಕಾಕ ಮತ್ತೆ ಅದೇ ಸೇಮ್ ಔಟ್ಸೈಡ್ ಆಫ್ ಸ್ಟಂಪ್. ಈ ಸಾರಿ ಕವರ್ ಡ್ರೈವ್ ಅಲ್ಲ,
ನಾರ್ಮಲಾಗಿ ಹೊಡಿಯೋಕೆ ಹೋಗ್ತಾರೆ, ನಾರ್ಮಲಾಗಿ ಸುಮ್ಮನೆ ಏನೋ ಡಿಫೆನ್ಸ್ ಮಾಡೋಕೆ ಹೋಗ್ತಾರೆ. ಬಟ್ ಅದೇ ಔಟ್ಸೈಡ್ ಆಫ್ ಸ್ಟೆಂಪು ಅನ್ನೋ ಥರನೇ ಅದೇ ಬಾಲು 4th ಸ್ಟೆಂಪು 5th ಸ್ಟೆಂಪ್ ಅಂದ್ಕೊಳ್ಳಿ. ಸೊ ಎಡ್ಜಾಗಿ ಔಟ್ ಆಗ್ತಾರೆ ಗುರು. ಎಷ್ಟು 17 ರನ್ ಹೊಡಿತಾರಪ್ಪ. ಈ ಕಡೆ ಗಿಲ್ 20 ರನ್ನು, ನಮ್ಮ ಕೊಹ್ಲಿ ಕಾಕ 17 ರನ್ ನೋಡ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿಬಿಡ್ತು. ಯಾಕಂದರೆ ಅಷ್ಟೊಂದು ಬಾಲೆಲ್ಲ 69 ಬಾಲೆಲ್ಲ ಆಡಿದ್ದಾರೆ. ಸೊ ಸೆಟ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ಔಟ್ ಆಗ್ತಾರಲ್ಲಪ್ಪ, ಅದು ಸೀನಿಯರ್ ಪ್ಲೇಯರು ಅಂತ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಇರಲಿ ಪರವಾಗಿಲ್ಲ, ಏನಕ್ಕಂದರೆ ಪಿಚ್ ಇರೋದೇ ಹಂಗೆ, ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಆ್ಯಂಡ್ ಈ ಕಡೆ ಜಡೇಜಾ ಮತ್ತು ರಿಷಬ್ ಪಂತ್ ಇಬ್ಬರು ಅವರು ಜುಗಲ್ಬಂದಿ ಸ್ಟಾರ್ಟ್ ಮಾಡ್ತಾರೆ ಗುರು. ಅವರಿಬ್ಬರು ಬಂದೆ 72 ರನ್ಗೆ 4 ವಿಕೆಟ್ ಹೋಗಿರುತ್ತಾ, 120 ರನ್ವರೆಗೂ ತೊಗೊಂಡೋಗ್ತಾರೆ ಗುರು. 48 ರನ್ ಪಾರ್ಟ್ನರ್ಶಿಪ್ಪು. ಸೊ ಈ ಪಾರ್ಟ್ನರ್ಶಿಪ್ಪು ಏನು ಕ್ರೇಜಿ ಅಂತಂದರೆ, ಈ ಕಡೆ ರಿಷಬ್ ಪಂತ್ ಗುರು, ಏನು ಗುರು ಅದು ರಿಷಬ್ ಪಂತು ಸೀರಿಯಸ್ಲಿ ಎಲ್ಲೆಲ್ಲೋ ಬಡಿತಾ ಇದೆ. ಅಲ್ಲೊಂದು ಬಡಿಯೋದು, ಇಲ್ಲೊಂದು ಕೈಗೊಂದು ಕಾಲ್ಗೊಂದು ಮಾಕಾಕೊಂದು, ಈ ಅಪ್ಪ ದೇವ್ರೆ ಹಂಗೆಲ್ಲ ಆಡ್ತಾರಲ್ಲಪ್ಪ ರಿಷಬ್ ಪಂತ್. ಸೀರಿಯಸ್ಲಿ ನಾನು ಬಡಿ ಆಟ ಆಡ್ತಾರೆ ಅಂದ್ಕೊಂಡ್ರೆ ಹೆಂಗೆ ಒಂದು ಮ್ಯಾಚುರಿಟಿ ತೋರಿಸಿದ್ರು ಅಂದರೆ, ಇವಾಗ ಹೆಂಗೆ ಸ್ಟುಪಿಡ್ ಅಂದ್ರಲ್ಲ, ಅದಕ್ಕೆಲ್ಲ ಹೆಂಗಂದ್ರೆ ಇಲ್ಲ ಗುರು ನಾನು ಹಿಂಗೆ ಆಡ್ತೀನಿ ನೀವು ತಪ್ಪು ತಿಳ್ಕೊಂಡಿದ್ರೆ ಅನ್ನೋ ಥರ ಹೇಳ್ಬಿಟ್ರು. ಅನ್ಬಿಲಿಯಬಲ್ ಬ್ಯಾಟಿಂಗ್ ಗುರು. ಸೀರಿಯಸ್ಲಿ 40 ರನ್ನೇ ಹೊಡೆದಿದ್ದಾರೆ. ಗುರು 40 ರನ್ನೇ ಹೊಡೆದಿರೋದು ನೀನು ಯಾಕೆ ಅಷ್ಟೇ ಅಂತ. ಬಟ್ ಆ 40 ರನ್ ಹೊಡೆದಿರೋ ರೀತಿ ನೋಡಿದ್ರೆ ಹೇಳ್ತೀನಿ ಗುರು, ಸೀರಿಯಸ್ಲಿ ಸೂಪರ್ ಅಂತ ಹೇಳ್ಬೇಕು. ಅಂದರೆ ಬಾಡಿಗೆ ಬಡ್ಸ್ಕೊಂಡೆಲ್ಲ ಆಡ್ತಾಯಿದ್ರು. ಮಿಚರ್ ಸ್ಟಾರ್ಕೆಲ್ಲ ನೋಡ್ತಾಯಿದ್ರು, ಇಲ್ಲೆಲ್ಲ ಕೈಗೆಲ್ಲ ಗಾಯ ಆಗಿದೆ, ಇನ್ನೂ ಹಂಗೆ ಇದೆ. ಅಪ್ಪ ಅವರಂತೂ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು 40 ರನ್. ಬಟ್ ಹೆಂಗೆ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರೆ ಹಂಗೆ ಸೂಪರಾಗಿ ಔಟ್ ಆಗ್ತಾರೆ ಗುರು. ಸೂಪರ್ ಅಂದರೆ ಏನಪ್ಪ ಕಾಂಜಿ ಪಿ ಜಿ ಬೌಲಿಂಗೆಲ್ಲ ಔಟ್ ಆಗ್ತಾರೆ ಅನ್ನೋ ಥರ. ಅಂದರೆ ಹೊಡಿದೇ ಇರೋ ಬಾಲ್ಗೆ ಅದು ಬೌನ್ಸ್ ಬಂತು, ಬಾಲ್ ಆ್ಯಂಡ್ ಬೌನ್ಸ್ ಹಾಕಿದ್ದು, ಬೌನ್ಸರ್ ಹಾಕ್ಬಿಟ್ಟ, ಹಿಂಗೆ ಹೊಡೆಯೋಕೆ ಹೋಗ್ತಾರೆ ಝೂ ಅಂತ ಔಟ್ ಆಗಿಬಿಟ್ರಪ್ಪ. ಸೊ ಅದು ಬೇಕಾಗಿರಲ್ಲ ಆ ಟೈಮಲ್ಲಿ. 120 ರನ್ಗೆ 5 ವಿಕೆಟು. ಅದ್ರದ್ದು ನೆಕ್ಸ್ಟ್ ಬಾಲೇ ನಿತೀಶ್ ರೆಡ್ಡಿ ಬರ್ತಾರೆ ಗುರು. ನಿತೀಶ್ ರೆಡ್ಡಿ ಅಣ್ಣನು ಅದೇ ಬಾಲ್ ಔಟು, 0 ರನ್ನು, ಡಕ್ಕು, ಗೋಲ್ಡನ್ ಡಕ್ಕು ನಿತೀಶ್ ರೆಡ್ಡಿ ಅವ್ರಿಗೆ. ಅಪ್ಪ ಇದು ಹೆಂಗಂದರೆ ನಿತೀಶ್ ಅಂದರೆ NKR ಮೇಲೆ ಹಂಗೆ ಹೆವಿ ಕಾನ್ಫಿಡೆನ್ಸ್ ಇತ್ತು, ಆಡ್ತಾರೆ ಹೆಂಗೆ ಅಂತ. ಬಟ್ ನಿನ್ನೇನು ಹೇಳಿದೆ ಕಣ್ರಪ್ಪ, ಲೈವಲ್ಲಿ ಹೇಳಿದೆ ನಾನು, ರಿಷಬ್ ಪಂತ್ ಮೇಲೆ ಸ್ವಲ್ಪ ನೋಡಿ ನೀವು ಪಕ್ಕ ಆಡ್ತಾರೆ ಅಂತ. ಬಟ್ 40 ರನ್ನೇ ಕಮ್ಮಿ ಆಯಿತು. ಅಂದರೆ 40 ರನ್ ಅವ್ರ ಸ್ಟ್ಯಾಂಡರ್ಡ್ಗೆ 80 ಬೇಕಾಗಿತ್ತು. ಬಟ್ ಇರೋರಲ್ಲಿ ಅವರೇ ಹೈಯೆಸ್ಟ್ ಹೊಡೆದಿರೋದಲ್ಲ. ಆ್ಯಂಡ್ ಈ ಕಡೆ NKR ಗೋಲ್ಡನ್ ಡಕ್ಕು. ಇಲ್ಲಿ ಪರವಾಗಿಲ್ಲ, ಒಂದು ಮ್ಯಾಚ್ ಆಗುತ್ತೆ, ಒಂದು ಇನ್ನಿಂಗ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಫುಲ್ಲು ಸೀರೀಸಲ್ಲೇ ಒಂದು ಇನ್ನಿಂಗ್ಸ್ ಆ ಕಡೆ ಈ ಕಡೆ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಇನ್ನಿಂಗ್ಸು ಮತ್ತೆ ಕಂಬ್ಯಾಕ್ ಮಾಡ್ತಾರೆ. ಆ್ಯಂಡ್ ಈ ಕಡೆ ಜಡೇಜಾ ಅವ್ರು ಚೆನ್ನಾಗಿ ಆಡ್ತಾಯಿದ್ರು, ಸೂಪರಾಗಿ ಆಡ್ತಾಯಿದ್ರು. ಆ ಕಡೆ ಈ ಕಡೆ ಒಂದು 6 ವಿಕೆಟ್ ಹೋದ್ಮೇಲೆ 4 ಅದೆಲ್ಲ ಹೊಡಿತಾಯಿದ್ರು. ಬಟ್ ಸಡನ್ನಾಗಿ ಮಿಚರ್ ಸ್ಟಾರ್ಕಿಂದ ಒಂದು ಸ್ಟ್ರೇಟ್ ಬಾಲ್ ಬಂದುಬಿಡುತ್ತೆ ಗುರು. ಸ್ವಲ್ಪ ಈ ಕಡೆ ಸ್ವಿಂಗ್ ಆಯಿತು, ಸ್ವಲ್ಪ ಇಷ್ಟೇ ಸ್ವಿಂಗ್ ಆಯಿತು. ಬಟ್ ಸ್ಟ್ರೇಟ್ ಬಾಲೇ ಅಂದ್ಕೊಳ್ಳಿ, ಅದು ಏನೋ LBW ಹಾಕ್ತಾರೆ, ಅದು ಫ್ಲಿಕ್ ಮಾಡಿ 4 ಹೊಡಿಯೋಕೆ ಹೋಗ್ತಾರೆ. ಬಟ್ LBW ಆಗಿಬಿಡ್ತಾರೆ ಜಡೇಜಾ ಅವರು. ಈ ಕಡೆ ಸುಂದರ್ ಆ್ಯಂಡ್ ನೆಕ್ಸ್ಟು ಟೇಲ್ ಎಂಡರ್ಸು ಅದೇ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಹೆಂಗಂತಂದರೆ ಟೇಲ್ ಎಂಡರ್ಸ್ ಅಂದರೆ ಆಕಾಶದೀಪ್ ಇದ್ದರು, ಹಂಗೋ ಹಿಂಗೋ ಆಡ್ತಾಯಿದ್ರು. ಬಟ್ ಇವಾಗ ಯಾರಪ್ಪ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟೇಲ್ ಎಂಡರ್ಸೇ ಸಖತ್ತಾಗಿ ಆಡಿದ್ರು ಗುರು. 148 ರನ್ 8 ವಿಕೆಟು. ಅಂದರೆ ಲೈಕ್ 134 ರನ್ಗೆ 7 ವಿಕೆಟ್ ಹೋಗಿತ್ತು. ಅಂಥದ್ರಲ್ಲಿ 185ವರೆಗೂ ತೊಗೊಂಡೋಗ್ತಾರೆ ಗುರು. ಅಂದರೆ ಹತ್ತತ್ರ ಎಷ್ಟಪ್ಪ 51 ರನ್ ಹೊಡಿತಾರೆ ಲಾಸ್ಟ್ 3 ವಿಕೆಟ್ಗೆ, ಅದು ಒಳ್ಳೆಯದೇ. ಆ್ಯಂಡ್ ಈ ಕಡೆ ನಮ್ಮ ಬುಮ್ರಾ ಅವರು, ಏನಪ್ಪ ಬುಮ್ರಾ ಅವರು ಯಾರಿಗೆ ಪ್ಯಾಟ್ ಕಮಿನ್ಸ್ಗೆ 6 ಹೊಡೆದ್ರು. ಆ್ಯಂಡ್ ಸ್ಟಾರ್ಕಿಗೆಲ್ಲ 4 ಹೊಡೆದ್ರು ಅನ್ಸುತ್ತೆ. ಇಲ್ಲ ಬೋಲ್ಯಾಂಡ್ಗೆಲ್ಲ 4 ಹೊಡೆದ್ರು. ಅನ್ಬಿಲಿವಬಲ್ ಬ್ಯಾಟಿಂಗು. ಅಂದರೆ ಲೈಕ್ ವಿ ಬಿಲೀವ್ ಇನ್ ಜೆಸ್ಸಿ ಬೈ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಅಂಪೈರಿಂಗ್ ಎಲ್ಲ ಅಂದ್ಕೊಳ್ಳಿ. ಆ ಥರ ಆಗಿಬಿಟ್ಟಿದೆ ಗುರು. ಒಟ್ಟಿನಲ್ಲಿ ಬುಮ್ರಾ ವರ್ಸಸ್ ಆಸ್ಟ್ರೇಲಿಯಾ ಅಂದಂಗೆ ನೋಡಿ. ಕಾಶಿಗೆ ಹೊರಟ್ಬಿಡಿ, ಇಲ್ಲಿದೆಲ್ಲ ನಾನು ನೋಡ್ಕೋತೀನಿ. ಸೊ 185ಕ್ಕೆ ಆಲ್ ಔಟ್ ಆಗ್ತಾರೆ. ಇದಾದ್ಮೇಲೆ ಸ್ಟಾರ್ಟ್ ಆಗೋದು ಗುರು. ಲಾಸ್ಟ್ 3 ಓವರ್ಸ್ ಬೇಕು ಇರುತ್ತೆ ಆಸ್ಟ್ರೇಲಿಯಾ ಅವ್ರಿಗೆ. ಸೊ ಅವ್ರ ಕಡೆಯಿಂದ ಖವಾಜಾ ಆ್ಯಂಡ್ ಇವನು ಬರ್ತಾನೆ, ಗಾಂಚಲಿ ಕಾನ್ಸ್ಟಸು ಇಬ್ಬರು ಬರ್ತಾರೆ. ಸೊ ಏನಂದರೆ ಫುಲ್ ಫ್ಯಾಡಪ್ಪು ಕಾನ್ಸ್ಟಸು. ನನ್ನ ಮಗ ಫಸ್ಟ್ ಬಾಲೇ 4 ಹೊಡಿತಾನೆ. 4 ಹೊಡೆದ್ಬಿಟ್ಟು ಗುರು ನಾನು ಬುಮ್ರಾಗೆ 4 ಹೊಡೆದಿದ್ದೀನಿ ಕಣೋ ಫಸ್ಟ್ ಬಾಲೇ, ಏನು ಹಂಗೆ ಹೆಂಗೆ ಅಂತ ಸ್ವಲ್ಪ ಹೆವಿ ಇದರಲ್ಲಿ ಇರ್ತಾನೆ ಅಣ್ಣ. ಅವ್ನು ಇರೋದೇ ಹಂಗೆ ಅನ್ಕೋತೀನಿ ಮೋಸ್ಟ್ ಪ್ರಾಬ್ಲಿ. ಅಂದರೆ ಲೈಕ್ ಹೆಂಗಂದರೆ ಸಣ್ಣ ಹುಡುಗ ಅಲ್ವಾ, ಸ್ವಲ್ಪ ಬ್ಲಡ್ ಎಲ್ಲ ಕುದೀತಾ ಇರುತ್ತೆ, ಜಾಸ್ತಿ ಇದಿರುತ್ತೆ, ಅದು ಪರವಾಗಿಲ್ಲ. ಆ್ಯಂಡ್ ಈ ಕಡೆ ಖವಾಜಾ ಅಣ್ಣ 5 ಸರಿ ಔಟ್ ಆಗೋನೆ ಬುಮ್ರಾಗೆ. ಈ ಸರಿನೂ ಸುಯ್ ಅಂತ ಔಟ್ ಆಗಿಬಿಟ್ರು ಗುರು. ಅದು ಮಾತ್ರ ಅನ್ಬಿಲಿಯಬಲ್ ಅಪ್ಪ. ಅದು ಸೀನ್ ಇದೆ ಅಲ್ಲ, ಆ ಸೀನ್ ನೋಡಿದ್ರೆ ನನ್ನ ಮಗನ ಅನ್ಬಿಲಿಯಬಲ್. ಅದು ವಿಜಿಟೇಟೆಡ್ ಸ್ಪೀಕ್ ಅಂತಾರಲ್ಲ ಆ ಥರ ಗುರು. ಸಿಡ್ನಿಲಿ ಒಂಥರ ಅಂತ ಬುಮ್ರಾ ಬೌಲಿಂಗ್ ಮಾಡ್ಬೇಕಾದ್ರೆ ಅಂತಿದ್ದಾರೆ ಕಳ್ಳನ ಮಕ್ಕಳು. ಆಸ್ಟ್ರೇಲಿಯಾ ಇವರು ಫ್ಯಾನ್ಸ್ ಎಲ್ಲ ಅಲ್ಲಿ ಅಂತಿದ್ದಾರೆ. ಕೊಟ್ರಲ್ಲ ಮಾಂಜ, ಅವನೊಬ್ಬ ಸಾಕು 10 ಜನಕ್ಕೆ ಮಿದಿ ಅಂತ ಮೆದ್ತಾನೆ. ಸೂಪರಾಗಿ ಕೊಟ್ಟರು ನೋಡಿ ಲಾಸ್ಟ್ಗೆ. ಅವರು ಸೆಲೆಬ್ರೇಷನು ಕ್ರೇಜ್ ಆಗಿತ್ತು ಗುರು. ಔಟ್ ಆದಮೇಲೆ ಹಿಂಗೆ ಹೋಗ್ಬಿಟ್ಟು ನಿಂತುಬಿಟ್ಟು ಅಂತ ಹಿಂಗೆ ನಿಂತಿದ್ರು. ಅಂದರೆ ಸುಮ್ಮನೆ ನಡೀತಾ ಇದ್ದಾರೆ ಅಷ್ಟೇ, ಏನು ಏನಿಲ್ಲ. ಈ ಕಡೆ ಕೊಹ್ಲಿ ಕಾಕ ಓಡ್ಕೊಂಡು ಬಂದ್ಬಿಟ್ಟು ಹಿಂಗಂತ ಮಾಡ್ತಾಯಿದ್ರು. ಸೊ ಒಂಥರ ಹೆಂಗಂದರೆ ರೀಯೂನಿಟ್ ಆಗಿಬಿಟ್ಟಿದೆ ಇವಾಗ. ಅದೇ ಗಾಯಗೊಂಡ್ರೆ ಸಿಂಹದ ಗರ್ಜನೆ ಇಲ್ಲ, ಗಾಯಗೊಂಡ್ರೆ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅನ್ನೋ ಥರ. ಸೊ ನಾಳೆ ನೋಡೋಣ ಗುರು ಏನಾಗುತ್ತೆ ಏನು ಕತೆ ಅಂತ. ಪರ್ತಲ್ ಹೆಂಗಾಯ್ತಲ್ಲ ಸೇಮ್ ಹಂಗಾದ್ರೆ ಗೆಲ್ತೀವಿ.
ಸಿಡ್ನಿ ಮ್ಯಾಚು. ಪರ್ತಲ್ಲಿ ಆಗಿರೋದು ಇಲ್ಲಿ ಮರುಕಳಿಸಿದ್ರೆ ಮಾತ್ರ ಗೆಲ್ಲೋದು. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಅವ್ರು ಆಡಬೇಕು, ಅವರು ಹಂಗೆ ನಾಯಿ ಹೊಡ್ದಂಗೆ ಹೊಡಿಬೇಕು, 300 ಹೊಡಿಬೇಕು, ಆಮೇಲೆ ನಾವು ಅದನ್ನು ಫಾಲೋ ಮಾಡಬೇಕು, ಆಮೇಲೆ ನಾವು ಒಂದು 120 ಟಾರ್ಗೆಟ್ ಕೊಡಬೇಕು, ಅವರು ಒಂದು 20 ಓವರೆಲ್ಲ ಮುಗಿಸ್ಬೇಕು. ಅವೆಲ್ಲ ಆಗೋದು ಬೇಡ. ಸೊ ವಿ ಬಿಲೀವ್ ಇನ್ ಜೆಸ್ಸಿ ಬೈ ಆ್ಯಂಡ್ ಗಾಂಚಲಿ ಕಾನ್ಸ್ಟರ್ಸ್ಗೆ ನಾಳೆ ನೋಡ್ಕೊಂಡೋಗರು. ಏನು ಗೊತ್ತಾ, ಸಿಂಪಲ್ಲು, ವಯ್ಯ ಚೆನ್ನಾಗಿ ಆಡ್ತಾನೆ ಆಯಿತಾ, ಟ್ಯಾಲೆಂಟ್ ಇದೆ ಆಯಿತಾ, ಓಕೆ 185 ಅವನೇ ಹೊಡಿಲಿ ಪರವಾಗಿಲ್ಲ, ಬಟ್ ಹೆಂಗಿರ್ಬೇಕು ಅದು ಸ್ವಲ್ಪ ನೋಡ್ಕೋಬೇಕು ಗುರು. ನಿಂಗೆ ಸಿಚುವೇಶನ್ ಇಲ್ವಲ್ಲ, ಏನೋ ಅವರು ಕಾಲು ಕೆದರಿ ಜಗಳ ಆಡ್ತಿದ್ದಾರೆ ಅಂದರೆ ನೀನು ಏನಾದರೂ ಹೇಳಿದ್ರೆ ಓಕೆ ಗುರು, ನೀನೇ ಕೆದರಿ ಜಗಳ ಆಡ್ತೀಯ ಅಂತಂದರೆ ಅದು ದಿಸ್ ಇಸ್ ನಾಟ್ ಫೇರ್ ಅಲ್ವಾ. ಅದು ಚಿಕ್ಕ ಹುಡುಗ ಗುರು ನೀನು, ಇಲ್ಲೆಲ್ಲ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು. ಸೊ ಅಷ್ಟು ಒಳ್ಳೇದಲ್ಲ ಅದು ಅಂತ ಅಷ್ಟೇ. ಬಟ್ ಅವ್ರವ್ರಿಗೆ ಬಿಟ್ಟಿದ್ದು ಬಿಡಿ, ಪರ್ಸ್ನಲ್ ಬಿಟ್ಟಿದ್ದು ಬಿಡಿ, ಅವ್ರವ್ರಿಗೆ ಬಿಟ್ಟಿದ್ದು. ನೋಡೋಣ ನಾಳೆ ನೋಡ್ಕೋತಾರೆ ನಮ್ಮ ಹುಡುಗರೆಲ್ಲ ಅಂತ ಹೇಳ್ತಾ. ಸೊ ಈ ವಿಡಿಯೋ ಪ್ಲೀಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡ್ರಪ್ಪ. ಆ್ಯಂಡ್ ಏನಂದರೆ 9:00 ಲೈವ್ ಬರ್ತೀವಿ, ನಾನು ಹಾರ್ದಿಕ್ ಅವ್ರು ಲೈವ್ ಬರ್ತೀವಿ. ಸೊ ಅಲ್ಲಿ ಕಮೆಂಟ್ ಎಲ್ಲ ಹಾಕಿ, ಕಮೆಂಟ್ ಎಲ್ಲ ಓದ್ತೀವಿ, ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಕಣ್ರಪ್ಪ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.